The Bible says, ಸತ್ಯವೇದ ಹೇಳ್ತದೆ, when the fullness comes, ಪರಿಪೂರ್ಣವಾದದ್ದು ಬರುವಾಗ, சொல்லுங்க, நிறைவானது வரும்போது, ಹೇಳಿ ಪರಿಪೂರ್ಣವಾದದ್ದು ಬರುವಾಗ குறைவானதெಲ್ಲ ಬಿಟ್ಟು போயிடும். ಎಲ್ಲ ಅಪರಿಪೂರ್ಣವಾದದ್ದು ಬಿಟ್ಟು எத்தனை ಹೋಗ್ತದೆ. பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? யாருங்க அந்த நிறைவானவர்? ಯಾರು ಆ ಪರಿಪೂರ್ಣವಾದವರು? ஹalleluya, ಹಲ್ಲೆಲೂಯಾ. யாருங்க அந்த நிறைவானவர்? ಯಾರಿಯ அந்த ಪರಿಪೂರ್ಣವಾದವರು? Holy Spirit தான் அந்த நிறைவானவர். ಆ ಪರಿಶುದ್ಧಾತ್ಮನೇ ಆ ಪರಿಪೂರ್ಣನಾದವನು. Jesus said, ಯೇಸು ಕ್ರಿಸ್ತನು ಹೇಳಿದರು, when you find him, ನೀವು ಆತನನ್ನ ಕಂಡಾಗ follow, ಆತನನ್ನ ಹಿಂಬಾಲಿಸಿ. hallelujah, hallelujah. who is Holy Spirit? ಪರಿಶುದ್ಧಾತ್ಮನು He ಯಾರು? is the Spirit of the Father. ಆತನೇ ತಂದೆಯ ಆತ್ಮನು. hallelujah, hallelujah. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ. you need to understand this secret now. ನೀವು ಈ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. listen, I am going to give you a strong secret about the Trinity. ಇಲ್ಲಿ ಕೇಳಿ, ಆ ತ್ರಿಏಕತ್ವದ ಬಗ್ಗೆ ಒಂದು ರಹಸ್ಯವನ್ನು ನಿಮ್ಗೆ ಹೇಳ್ತೇನೆ. Who is Holy Spirit? ಪರಿಶುದ್ಧಾತ್ಮನು ಯಾರು? Who is the Spirit of the Father? ಆತನು ತಂದೆಯ ಆತ್ಮನು. Amen. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ. Holy Spirit, ಪರಿಶುದ್ಧಾತ್ಮನು, I know you are the Spirit of the Father. ನನಗೆ ಗೊತ್ತು ನೀವು ತಂದೆಯ ಆತ್ಮನೇ. Amen. Hallelujah. Hallelujah. Who is the Father? ತಂದೆ ಯಾರು? Amen. John chapter 4 verse 24. ಯೋಹಾನ 4:24 ಹೇಳ್ತದೆ. Amen. Jesus said, ಯೇಸು ಕ್ರಿಸ್ತನು ಹೇಳಿದ್ರು, Father is a spirit. ತಂದೆಯೇ ಆತ್ಮನಾಗಿದ್ದಾನೆ. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ. Holy Spirit is the Father spirit. ಪರಿಶುದ್ಧಾತ್ಮನು ಆತನು ತಂದೆಯ ಆತ್ಮನು. And Jesus, the same Jesus says, ಅದೇ ಯೇಸು ಕ್ರಿಸ್ತನು ಹೇಳ್ತಾರೆ, Amen, the Father is the Spirit. ತಂದೆಯು He ಆತ್ಮನಾಗಿದ್ದಾನೆ. is not flesh and blood. ಆತನು ಮಾಂಸವೋ ರಕ್ತವೋ He ಅಲ್ಲ, is the Spirit God. ಆತನು ಆತ್ಮನಾದ ದೇವರು. You cannot please him with your flesh. ನಿಮ್ಮ ಒಂದು ಮಾಂಸದಿಂದ ಆತನನ್ನ ಸ್ತೋತ್ರ You ಮಾಡ್ಲಿಕ್ಕಾಗಲ್ಲ. can worship him in spirit and truth. ಆತನನ್ನ ಸತ್ಯದಲ್ಲೂ ಆತ್ಮದಲ್ಲಿಯೂ ನೀವು ಆರಾಧಿಸಬೇಕು. ಎಷ್ಟನ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? If God is spirit, ದೇವರು ಆತ್ಮನಾಗಿದ್ರೆ, amen, if the Father is the Spirit, ತಂದೆಯು ಆತ್ಮನಾಗಿದ್ರೆ, if the Holy Spirit is the amen, Father, ಪರಿಶುದ್ಧಾತ್ಮನೇ ತಂದೆಯಾಗಿದ್ರೆ, then who walked with Adam in the Garden of Eden? ಹಾಗಾದ್ರೆ ಏದೇನ್ ತೋಟದಲ್ಲಿ ಆದಾಮನೊಂದಿಗೆ ನಡೆದದ್ದು ಯಾರು? ಯಾರು ನಡೆದಾಂಗ? ಯಾರು ನಡೆದ್ರು? Amen. When you imagine, ನೀವು ಯೋಚನೆ ಮಾಡಿ, what do you imagine? ನೀವೇನ್ ಕಲ್ಪನೆ ಮಾಡ್ತೀರಾ? Amen. Adam walking with God in the evening in the Garden of Eden. ಏದೇನ್ ತೋಟದಲ್ಲಿ ಆದಾಮನು ಸಂಜೆ ವೇಳೆಯಲ್ಲಿ ದೇವರೊಂದಿಗೆ ನಡೀತಿದ್ದ. Amen. Adam was walking as flesh. ಆದಾಮನು ಶಾರೀರಿಕವಾಗಿ ನಡೀತಿದ್ದ. But God wasn't flesh. ಆದ್ರೆ ದೇವರು ಶಾರೀರಿಕವಾಗಿರ್ಲಿಲ್ಲ. He was not made up of mud. ಆತನು ಮಣ್ಣಿನಿಂದ ಮಾಡಲ್ಪಟ್ಟವನಲ್ಲ. He was made up of glory. ಆತನು ಮಹಿಮೆಯಿಂದ ಮಾಡಲ್ಪಟ್ಟವನು. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? ಅವರು ಮಣ್ಣಾಲೆ செய்யப்பட்டவரಲ್ಲ. ಅವರು ಮಣ್ಣಿನಿಂದ ಮಾಡಲ್ಪಟ್ಟವರಲ್ಲ. ಅವರು ಮಣ್ಣಾಲೆ ಅಳಿಂಚು ಹೋಗರವರಲ್ಲ. ಅವರು ಮಣ್ಣಿನಿಂದ ನಾಶವಾಗುವವರಲ್ಲ. He is and he will be forever. ಆತನು ಇದ್ದಾತನು ಇರುವಾತನು ಮುಂದೆ ಇರುವಾತನು. He is uncorruptible God. ಆತನು ಅಳಿದು ಹೋಗದೇ ಇರುವ ದೇವರು. ಅಂತ್ಯವೇ ಇಲ್ಲದ ದೇವರು. He is unperishable God. ಆತನು ನಾಶವಾಗದ ದೇವರು. He was before everything and he will be after everything. ಆತನು ಎಲ್ಲದಕ್ಕೂ ಮುಂಚೆ ಇದ್ದಾತನು, ಎಲ್ಲದರ ನಂತರವೂ ಇರುವಾತನು. He was the Alpha and he will be the Omega. ಆತನೇ ಆಲ್ಫಾವು, ಆತನೇ ಓಮೆಗಾವು. ಎಷ್ಟನ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? What is the actual picture of Garden of Eden? ಏದೇನ್ ತೋಟದಲ್ಲಿದ್ದಂತ ದೇವರ ಒಂದು ಸತ್ಯವಾದ ನಿಜವಾದಂತ ಚಿತ್ರ ಏನು? What is the real picture of Eden? ಆ ಏದೇನ್ ತೋಟದ ನಿಜವಾದ ಚಿತ್ರಣ ಏನು? Amen. There God was walking in spirit. ಅಲ್ಲಿ ದೇವರು ಆತ್ಮದಲ್ಲಿ ನಡೀತಾ ಇದ್ರು. And man was walking with God. ದೇವರು, ಆ ಮನುಷ್ಯನು ದೇವರೊಂದಿಗೆ ನಡೀತಾ ಇದ್ದ. ಎತ್ತನೆ ಬೇರೆ ನಾನು சொல்றது புரியுதுங்க? ಎಷ್ಟು ಜನಗಳಿಗೆ ಅರ್ಥ ಆಗ್ತಿದೆ? God was walking with man. ದೇವರು ಮನುಷ್ಯನೊಂದಿಗೆ ನಡೀತಾ ಇದ್ರು. Not as a flesh. ಮಾಂಸಿಕವಾಗಲ್ಲ. The spirit was walking with the flesh. ಆ ಆತ್ಮವು ಮಾಂಸದೊಂದಿಗೆ ನಡೀತಾ ಇತ್ತು. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? ಆವಿ ಆತ್ಮ ಮಾಂಸತೋಡು ನಡೆಕ್கிறது. ಮಾಂಸದೊಂದಿಗೆ ನಡೀತಾ ಇದೆ. ಇದನ್ನ ನೋಡಿ we sit and pray. ನಾವು ಪ್ರಾರ್ಥಿಸ್ತೇವೆ. ಅಯ್ಯೋ Holy Spirit, ಅಯ್ಯೋ ಪರಿಶುದ್ಧಾತ್ಮನೇ, give us a life like Adam, Lord. ಆದಾಮನ ರೀತಿಯಲ್ಲಿ ಜೀವನ ಕೊಡು. ಅಯ್ಯೋ ದೇವರೇ, ಆದಾಮನು ಸಂಜೆಯಲ್ಲಿ ನಿನ್ನ ಜೊತೆ ನಡೀತಿದಲ್ಲ. ಆದಾಮನು ಸಂಜೆ ವೇಳೆ ನಿನ್ನ ಜೊತೆ ನಡೀತಿದ್ನಲ್ಲ. ನಾನು ಆತರ ನಡಿಬೇಕು. ನಾನು ಆತರ ನಡಿಬೇಕು. But the truth is, ಸತ್ಯ ಏನಂದ್ರೆ, Jesus is same yesterday, today and forever. ಯೇಸು ಕ್ರಿಸ್ತನು ನಿನ್ನೆ ಇಂದು ಎಂದೆಂದಿಗೂ ಹಾಗೆ ಇರುವಾತನು. ಈಗಲೂ ಕೂಡ, ಈಗಲೂ ಕೂಡ, even now. ಈಗಲೂ ಕೂಡ. Even the Bible says, ಸತ್ಯವೇದ ಹೇಳ್ತದೆ, follow him.
ಆತನನ್ನು ಹಿಂಬಾಲಿಸು. This flesh, ಈ ಮಾಂಸ, ಚಲಂಗ ಈ ಬಾಡಿ, ಹೇಳಿ ಈ ಮಾಂಸ can follow the Holy Spirit. ಅದು ಪರಿಶುದ್ಧಾತ್ಮನನ್ನು ಹಿಂಬಾಲಿಸುತ್ತದೆ. Can walk with the Holy Spirit. ಅದು ಪರಿಶುದ್ಧಾತ್ಮನೊಂದಿಗೆ Can ನಡೆಯುತ್ತದೆ. talk with the Holy Spirit. ಪರಿಶುದ್ಧಾತ್ಮನೊಂದಿಗೆ ನಡೆಯುತ್ತದೆ. Not only in the evening, ಸಂಜೆ ವೇಳೆಯಲ್ಲಿ ಮಾತ್ರ ಅಲ್ಲ, from morning till evening. ಬೆಳಿಗ್ಗೆಯಿಂದ ಸಂಜೆಯವರೆಗೂ. ಸೊಲ್ಲಂಗ ಹೇಳಿ ಏದೇನಿನ ಮಹಿಮೆಗಿಂತ ಏದೇನ್ ಮಹಿಮೆಗಿಂತ ಈಗಿರುವ ಮಹಿಮೆ ದೊಡ್ಡದು. ಈಗಿರುವಂತ ಮಹಿಮೆ ದೊಡ್ಡದು. ಈಗಿರುವ ಮಹಿಮೆ ದೊಡ್ಡದು. ಈಗಿರುವ ಮಹಿಮೆ ದೊಡ್ಡದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ.